और क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में 33% एक्स्ट्रा। दौड़ के चाहिए। ಮುಂಡಗೋಡ್ ಪಟ್ಟಣದ ಕಂಬಾರಗಟ್ಟಿ ಹಾಗೂ ಗಾಂಧಿನಗರ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ನಮೂನೆ 3 ನೀಡಲು ವಿಳಂಬ ಮಾಡುತ್ತಿರುವುದರಿಂದ ನ್ಯಾಯಕ್ಕಾಗಿ ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ. ನಮೂನೆ 3 ಸಿಗುವ ತನಕ ನಾಳೆ ದಿನಾಂಕ 11ರಿಂದ ಕಂಬಾರಗಟ್ಟಿ ಹಾಗೂ ಗಾಂಧಿನಗರ ಕೊಳಚೆ ಪ್ರದೇಶದ ನಿವಾಸಿಗಳು ಮೆರವಣಿಗೆ ಮುಖಾಂತರ ಕಂಬಾರಗಟ್ಟಿಯಿಂದ ಛತ್ರಪತಿ ಶಿವಾಜಿ ವೃತ್ತದ ಮುಖಾಂತರ ಪಟ್ಟಣ ಪಂಚಾಯತ್ ಕಚೇರಿಯ ಮುಂದೆ ಅನಿರ್ದಿಷ್ಟ ಅವಧಿಯವರೆಗೆ ಧರಣಿ ನಡೆಸುತ್ತೇವೆಂದು ಮುಖಂಡರಾದ ರವಿ ಹಾವೇರಿ ತಿಳಿಸಿದ್ದಾರೆ. ಮುಂಡಗೋಡ್ ತಾಲೂಕಾ ಆಸ್ಪತ್ರೆಯ ಸಭಾಭವನದಲ್ಲಿ ಆಶಾ ಕಿರಣ ಕಾರ್ಯಕ್ರಮದ ಅಂಗವಾಗಿ ಫಲಾನುಭವಿಗಳಿಗೆ ಕನ್ನಡಕವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಇಂದು ವಿತರಿಸಿದರು. ನಂತರ ಜನ ಔಷಧಿ ಕೇಂದ್ರವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ಬಿ ಹಾಗೂ ಇ ಖಾತಾ ಪಟ್ಟಾವನ್ನು ಅರ್ಹ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ವೈ. ದಾಸನಕೊಪ್ಪ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್, ಡಾಕ್ಟರ್ ಸ್ವರೂಪರಾಣಿ ಪಾಟೀಲ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿ ವಡ್ಡರ್, ಉಪಾಧ್ಯಕ್ಷೆ ರಹಿಮಾ ಬಾನು ಕುಂಕೂರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್, ಪಟ್ಟಣ ಪಂಚಾಯತ್ ಸದಸ್ಯರು ಮುಂತಾದವರಿದ್ದರು. ಜನಕ್ಕೆ ಕಣ್ಣಿನಿಂದ ತೊಂದರೆ ಆದಂಥ ಜನಕ್ಕೆ ಪುಕ್ಕಟ್ಟಿಯಾಗಿ ಚಸ್ಮ ಕೊಡ್ತಕ್ಕಂಥ ಕರ್ನಾಟಕ ಸರ್ಕಾರದ ಯೋಜನೆ. ಮೂರನೇದಾಗಿ ಇತ್ತೀಚೆಗೆ ಕಳೆದ 15 ದಿವಸ ಹಿಂದೆ ಘೋಷಣೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಬಿ ಖಾತಾ ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದು ಜನಕ್ಕೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗದೆ ಹೋದಂಥ, ಸಾಲನೂ ಸಿಗದೆ ಹೋದಂಥ, ಮಾರಾಟ ಮಾಡಲಿಕ್ಕೂ ಆಗದೆ ಹೋದಂಥ ಅನೇಕ ತೊಂದರೆಗಳಿರ್ತಕ್ಕಂಥ ಜನಕ್ಕೆ ಮೊಟ್ಟ ಮೊದಲನೇ ಬಾರಿ ಬಿ ಖಾತಾ ಕೊಡ್ತಕ್ಕಂಥ ಒಂದು ನೂತನ ಕಾರ್ಯಕ್ರಮ ಉತ್ತರ ಕನ್ನಡದಲ್ಲಿ ಫಸ್ಟ್ ಇವತ್ತು ಯಲ್ಲಾಪುರ ಮತ್ತು ಮುಂಡಗೋಡದಲ್ಲಿ ನಾವು ಘೋಷಣೆ ಆದಂಥ ನನ್ನ ಕ್ಷೇತ್ರದಲ್ಲಿ ಎರಡೂ ಭಾಗದಲ್ಲಿ ಇವತ್ತು ಕಸ ಸರ್ಟಿಫಿಕೇಟ್ ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಜೊತೆಗೆ ಚಸ್ಮಾವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಿನ್ನೆ ಯಲ್ಲಾಪುರದಲ್ಲಿ, ಇವತ್ತು ಮುಂಡಗೋಡದಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಬಿ ಖಾತಾ ಕಾರ್ಯಕ್ರಮ ಜನರಿಗೆ ತಲುಪಬೇಕು, ಜನರಿಂದ ಇದಕ್ಕೆ ಬೇಕಾದಂಥ ಅನುಕೂಲತೆಗಳಾಗಬೇಕು. ಆ ಮೂಲಕ ಸರ್ಕಾರ ಇಟ್ಟಂಥ ಹೆಜ್ಜೆಗೆ ನಮ್ಮ ಅಧಿಕಾರಿಗಳ ತಂಡ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ದೇವೆ. ಅದಕ್ಕೆ ಇವತ್ತು ಈ 3 ಕಾರ್ಯಕ್ರಮಗಳು ಜನಪರವಾದಂಥ ಕಾರ್ಯಕ್ರಮಗಳು. ಒಂದು ಔಷಧಿ, ಮತ್ತೊಂದು ಚಸ್ಮಾ, ಇನ್ನೊಂದು ಆಶ್ರಯಕ್ಕೆ ಬೇಕಾದಂಥ ಕಟ್ಟಡ ಅಥವಾ ಭೂಮಿ. ಈ 3 ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದು ಉಪಯೋಗವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು. ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗಳ ತೆರಳಿ 3800 ಜನಕ್ಕೆ ಮಾಡುವಾಗ 7600 ಜನ ತಪಾಸಣೆಯನ್ನು ಮಾಡಿಸಿದ್ದಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತರು ಕೂಡ ಎಲ್ಲ ನಿಮಗೆಲ್ಲ 1000 ಜಾಸ್ತಿ ಆಗಿದೆ. ಆಶಾ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೆ ಅವನು ಕಣ್ಣನ್ನು ಕೊಡ್ತಕ್ಕಂಥ, ಅವ್ರ ಬದುಕಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಬಡವರ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.